ನಾನು ಅಪಾರ್ಥ ಮಾಡ್ಕೊಳಕತ್ತೀನಿ. ಎಲ್ಲಿ ಹೋಗಿರಂಗಿಲ್ಲ ಅವ ತಿಪ್ಪ. ನನ್ನ ಮನಸ್ಸು ನೋಡಾಕ ಇಲ್ಲೇ ಎಲ್ಲರೂ ಹೋಗಿರ್ತಾನ ಅಷ್ಟ. ತಿಪ್ಪಂದು ಹೋಗ್ಲಿ ಬಿಡು. ಆ ಹೆಣ್ಮಾಳು ಎಲ್ಲಿ ಹೋದ್ಲು ಈ ಮನೆಯಾಗಿದ್ದಾಕಿ? ಮತ್ತು ಮನೇನ ಸಾಮಾನು ಎಲ್ಲೂ ಕಾಣವಲ್ಲು. ಇಲ್ಲ, ತಿಪ್ಪ ನನಗೆ ಮೋಸ ಮಾಡಿದ. ಯವ್ವ ನಾ ಎಲ್ಲಿ ಹೋಗ್ಲಿ, ಏನು ಮಾಡಲಿ? ನಾನು ಹೋತು ಗುಣಾನು ಹೋತಲ್ಲ ಯವ್ವ ನಂದು. ಈ ಕಾಡಿಂದ ಹೆಂಗೆ ಹೋಗ್ಲಿ? ಎತ್ತ ನೋಡಿದ್ರು ಕಾಡ ಐತಿ. ನಾ ಹೆಂಗೆ ಹೋಗ್ಲಿ? ಊರ ಮಕ್ಕ ಹೆಂಗೆ ತೋರಿಸ್ಲಿ ನಾನು? ಊರಾಗ ಎಲ್ಲರಿಗೂ ಗೊತ್ತಾಗಿರುತ್ತ ನಾ ತಿಪ್ಪೆನ ಜೊತೆ ಓಡ್ ಬಂದೇನೆ ಅಂತೇಳಿ. ಅಯ್ಯೋ ನನ್ನ ಜೀವನ ಹಾಳಾತಲ್ರಿ. ನನ್ನ ಕೈಯಾರೆ ನಾನೇ ನನ್ನ ಜೀವನ ಹಾಳು ಮಾಡ್ಕೊಂಡೆ. ನಾ ಈ ಸ್ಥಿತಿಯಾಗ ಹೊಳೆ ಮನೆ ಹೋದ್ನೆ ಅಂದ್ರೆ ನಮ್ಮ ಅಮ್ಮ ನನ್ನ ಸುಮ್ಮನೆ ಬಿಡಂಗೇ ಇಲ್ಲ. ಕಡದ ಹೆಡ್ಗಿ ತುಂಬ್ತಾಳ, ಏನು ಮಾಡಲಿ ನಾನು? ಇಂಥ ಕಾಡ್ನ್ಯಾಗ ಒಂಟಿ ಹೆಣ್ಮಗಳನ್ನ ಹೆಂಗಿರ್ಲಿ? ಏನು ಮಾಡಲಿ? ಮನ್ಯಾಗ ಏನೇನೂ ಇಲ್ಲ, ಹೊಟ್ಟೆ ಬೇರೆ ಹಸ್ತತಿ. ಏನು ಮಾಡ್ಲಪ್ಪ ದೇವ್ರೆ? ನಮ್ಮಮ್ಮ ಯಾವಾಗಲೂ ಅಂತಿದ್ಲು, ಭಾಳ ಮೇರಿ ಬೇಡಲೇ, ಭಾಳ ಅಹಂಕಾರ ಪಡಬೇಡಲೇ ಅಂತೇಳಿ ಅಂತಿದ್ಲು. ಯಾರಿಗೆ ಕೈ ಕೊಟ್ಟು ಬಾಳೆ ಮಾಡಬಾರ್ದು ಅಂತಿದ್ಲು. ಅದು ಮಾತ್ರ ಕರೆನ. ಅಯ್ಯೋ ದೇವ್ರೆ, ನನಗೆ ಎಂಥ ಗತಿ ಬಂತ್ರೆ? ನನ್ನ ಪರಿಸ್ಥಿತಿ ಹೆಂಗಾಗತ್ತೆ ಅಂದ್ರೆ ಗೌಡ್ರಪ್ಪ ನಾ ಹಳ್ಳನೂ ಕಾಣಲಿಲ್ಲ ಅಂತ ಹೊಳೆನೂ ಕಾಣಲಿಲ್ಲ ಅಂತ ಯಾವ ಹಂಗತಿ ಆತ್ರೆ. ಯಾವ ಹೆಣ್ಣು ಮಕ್ಕಳಿಗೂ ನನ್ನಂಥ ಪರಿಸ್ಥಿತಿ ಬರಬಾರ್ದ್ರೆ. ಇಲ್ಲ, ಈ ಮಕ್ಕ ಹೊತ್ಕೊಂಡು ನಾ ಹೆಂಗೆ ಬದುಕಲಿ? ಬೇಡ, ನಾ ಜೀವಂತ ಇರಬಾರ್ದು. ಇಲ್ಲೇ ಮಗ್ಲ ಹೊಳಿ ತುಂಬಿ ಹರಿಯಾಕತ್ತೈತಿ. ಯಾರಿಗೂ ನನ್ನ ಮಕ್ಕ ತೋರ್ಸೋದು ಬೇಡ. ಹೊಳಿ ಮುಳುಗಿ ಬಿಡ್ತೀನಿ. ಈ ಜೀವನ ಇಟ್ಕೊಳಂಗಿಲ್ಲ. ತಿಪ್ಪೆ, ನನ್ನ ಜೀವನದಾಗ ಆಟ ಆಡಿದಲ್ಲೋ ಹಲ್ಕಟ್ಟು ಬಾಡ್ಯ. ನೀ ಹಾಳಾಗಿ ಹೋಗಿಲೋ ಹಲ್ಕಟ್ಟು ಬಾಡ್ಯ. ನೀ ಚಂದಾಗಿರಂಗಿಲ್ಲೋ ಹಲ್ಕಟ್ಟು ಬಾಡ್ಯ. ನನ್ನ ಮರಗ ಹತ್ಲಾರ್ದ ಹೋಗಂಗಿಲ್ಲೋ ಹೊಸ ಬಾಡ್ಯ. ಈ ಕಾಡ್ನ್ಯಾಗ ಬ್ಯಾರೆ ಪ್ರಾಣಿಗೆ ಆಹಾರ ಆಗೋ ಬದ್ಲಿ ಹೊಳಿ ಬಿದ್ದು ಸಾಯ್ತೀನಿ. ನನ್ನಂತಾಕಿ ಬರೋಬ್ಬರಿ ಆತ. ನನ್ನ ಬರೋಬ್ಬರಿ ಶಿಕ್ಷೆ ಆತ. ಅಲ್ಲೋ ಲಕ್ಷ್ಮಪ್ಪ, ಹುಡ್ಕ್ಯಾಡ್ ಕಾಲ ಮುಸಕತ್ತು ಬಿಡಪ್ಪ. ಎತ್ತಾಗ ಹೋಗ್ಯಾರೋ ಏನು ಕತ್ತಿನ? ಹುಡ್ಕ್ಯಾಡ್ಕೊಂಡು ಬಾ ಅಂತ್ಯಾರು, ಕರ್ಕೊಂಡ ಮನಿಗೆ ಬಾ ಅಂತ್ಯಾರ ಗೌಡ್ ಶನ್ಯಾರ. ಇಲ್ಲ ಅಂದ್ರೆ ಸುಮ್ ಬಿಟ್ಟಾರನ ರುದ್ರವ್ ಗೌಡ್ ಶನ್ಯಾರ ನಮ್ಮನ್ನ. ನಮ್ಮನ್ನ ಹುಟ್ಲಿಲ್ಲ ಅನ್ನಿಸ್ತಾರ ಓಪ. ಕಾಡೆಲ್ಲ ಹರಿಯಾಕತ್ತು ಮಾರೆ. ಅಲ್ಲೋ ಇಡೀ ಕಾಡೆಲ್ಲ ತಿರುಗಾಡಿದ್ವಿ, ಎಲ್ಲ ಸೀಮಿ ಗೀಮಿ ಎಲ್ಲ ಮುಗಿದು ಅಲ್ಲನ. ಎಲ್ಲಿ ಸಿಗ್ಲಿಕ್ಕಂದ್ರೆ ಇನ್ನೇನು ಮಾಡೋಕ್ಕಾಗತ್ತ? ಅವನವನು ಕೆಟ್ಟ ನನ್ನ ಮಗ ಎಲ್ಲರ ಹೊತ್ತಾಕೊಂಡು ಹೋಗಿದ್ದಾನವ. ಆದ್ರೂ ಚೋದಿ ನನ್ನ ಮಗ ನೋಡವ ತಿಪ್ಪ. ಅಲ ಆ ಗೌಡ್ ಶನ್ಯಾರ ಮನೆಯಾಗ ಜೀತಾಕಿದ್ದು ಅವ್ರ ಮನೆ ಹೆಣ್ಣು ಮಗಳ ಮ್ಯಾಗ ಕಣ್ಣು ಹಾಕಿ ಆ ನನ್ನ ಮಗ ಆ ಸಣ್ಣ ಗೌಡ್ ಶನ್ಯಾರನ ಓಡಿಸ್ಕೊಂಡು ಹೋಗ್ಯಾನಲ್ಲ. ಎಟ್ಟರ ಇರ್ಬೇಕ ನನ್ನ ಮಗಂದು? ದೇರೆ ಮೆಚ್ಚಬೇಕಾದಿದ್ದ ನನ್ನ ಮಗಂದು. ಹೌದೋಪ್ಪ, ಈ ನನ್ನ ಮಕ್ಳು ಒಬ್ರು ಮಾಡೋದಾಟ ತಿರೋಲ್ದಾಕ ಮುಂದೆ ನಮ್ಮನೇನು ನಂಬ್ತಾರಂತ ಮಾಡ್ಯಾನ ಗೌಡ್ ಶನ್ಯಾರು. ಹಿಂಗತಿ ಮಾಡಿದ್ರೆ ಯಾರೂ ನಂಬಂಗಿಲ್ವೋ? ಅವೊಬ್ಬ ಮಾಡೋದಾಟ ತಿರ್ಲಿ. ಈಗ ದುಡಿಯವ್ರನ್ನ ಯಾರೂ ನಂಬಂಗಿಲ್ಲಿನ. ಎಲ್ಲರೂ ಒಂದೇ ಥರ ಬಿಡು ಅಂತೇಳಿ ಅನ್ಕೊಂಡ್ಬಿಡ್ತಾರೋ. ಹೌದು. ಏನು ರೊಕ್ಕ ಪಕ್ಕ ಭಾಳ ತೊಗೊಂಡು ಹೋಗ್ಯಾರೇನೆ ಹೆಂಗೆ? ಯಾರಿಗೆ ಗೊತ್ತು? ದೊಡ್ಡವ್ರ ಮನೆ ಸಮಾಚಾರ. ಸಣ್ಣಾರ್ದಾದ್ರೆ ಊರು ತುಂಬ ಗುಲ್ಲಾಗತ್ತ. ಈ ದೊಡ್ಡವ್ರದಾದ್ರೆ ಅವ್ರೇನು ಪೂರ್ತಿ ಬಿಟ್ಕೊಟ್ಟು ನಮ್ಗೆ ಹೇಳ್ತಾರೋ ಏನು ಕತ್ತಿನ? ಹೌದು, ದೊಡ್ಡವ್ರ ಮನೆ ವಿಷಯ ಹಿಂಗೆ. ಅಲ್ಲೋ ಲಕ್ಷ್ಮಪ್ಪ, ಊರಾಗ ಅದ ಯಾರ ನಿಮ್ಮಂಥವ್ರ ಮಕ್ಳು ಮಾಡಿದ್ರ ಇವರ ಕಟ್ಟಿ ಕುಂತ್ಕೊಂಡು ಆಡ್ಕೊಂಡು ನಗತಿದ್ರು ಮಂದಿ. ಮತ್ತು ಇವರ ಗೌಡ್ ಶನ್ಯಾರು ನಮ್ಗೆ ಚಿ ಮಾಡ್ತಿದ್ರು. ಈಗ ತಮ್ಮ ಮನ್ಯಾಗ ಆಗೈತಿ ನೋಡು ಹೆಂಗೈತಿ ದೊಡ್ಡವ್ರ ಮನೆ ಸಮಾಚಾರ. ಹಿಂಗೆ ನೋಡು. ಅದು ಮಾತ್ರ ಕರೀನ. ಅಲ್ಲೋ ಅವತ್ತಿಪ್ಪ ಏಕದುಮ್ಕ ಅದು ಹೆಂಗೆ ಓಡಿಸ್ಕೊಂಡು ಹೋಗ್ಕಾನು? ಮೊದ್ಲಿಕ್ಕೆ ಏನಾರ ನಡೆದಿರ್ಬೇಕಾಳ. ಹಂಗೆ ಏಕದುಮ್ಕ ಹೆಂಗೆ ಓಡಿಸ್ಕೊಂಡು ಹೋಗ್ಕಾನ? ಏನೋ ಒಳಗೆ ಏನೋ ಮಸ್ಲತ್ ಮಾಡಿ ಎಲ್ಲ ನಡೆದಿರ್ಬೇಕು. ಅಂದಲ್ಲೇನ ಗೌಡ್ ಶನಿ ಹಿಂದಿಂದ ಓಡಿ ಹೋಗ್ಯಾಳ. ಹೌದಪ್ಪ. ಆದರೂ ಅಡ್ಡಾಡಿ ಸಾಕಾಗಿ ಹೋತು. ನನಗಂಕರು ಭಾಳ ನೀರಡಿಸಾಗೈತಿ. ನೀರು ಕುಡಿಬೇಕಾಗೈತಿ. ನಡಿ, ಇಲ್ಲೇ ಒಂದು ಹೊಳಿ ಐತಿ, ನಡಿ ಅಲ್ಲೇ ನೀರು ಕುಡ್ದು ಹೋಗುನು. ರುದ್ರವ್ ಗೌಡ್ ಶನ್ಯಾರು ಬೆಂಕಿದ್ದಂಗಪ್ಪ. ಅವ್ರ ಕಣ್ಣು ತಪ್ಪಿಸಿ ಈ ಗುರುಬಸವ ಗೌಡ್ ಶನಿ ಅದು ಹೆಂಗಾರ ಓಡಿ ಬಂದಿದ್ದಾಳ. ಆ ತಿಪ್ಪು ಏನಾದರೂ ಕೈಯಾಗ ಸಿಕ್ನಂದ್ರೆ ಮುಗಿದು ಹೋತು. ರುದ್ರವ್ ಗೌಡ್ ಶನ್ಯಾರ ಅವನ್ನ ಜೀವಂತ ಹುಗಿದು ಬಿಡ್ತಾರೆ ನೋಡು. ಏನಾರ ಯಾಕೆ ಮಾಡೋಲ್ರಕ್ಕ? ಹುಡ್ಕೋದು ಒಂದು ಕರ್ತವ್ಯ ಐತಿ, ಹುಡುಕಿ ಅವ್ರನ್ನ ಕೊಟ್ರಾತ. ನಡಿ ನೀರು ಕುಡಿದು ಬರು ನಡಿ. ನಾಯಿ ಮುಟ್ಟಿದ ಮಡಿಕೆ ಆಗೀನಿ. ಇಂಥ ಹೊಲಸು ದೇಹ ಇಟ್ಕೊಂಡು ಹೆಂಗಿರ್ಲಿ? ಹೊಟ್ಯಾಗ ಒಂದು ಕೂಸೈತಿ.
ಇದಕ್ಕೆ ಅಪ್ಪ ಯಾರು ಅಂತೇಳಿ ಕೇಳಿದ್ರಿ ಏನಂತ ಉತ್ತರ ಕೊಡ್ಲಿ? ತಿಪ್ಪ ಎಂತ ಮೋಸ ಮಾಡ್ದ ನನಗ. ಕೂಸ, ನನಗೆ ಕ್ಷಮಿಸ್ಬಿಡು. ನನ್ನ ಪರಿಸ್ಥಿತಿ ಅಂತದೈತಿ. ಹೊಟ್ಟೆಗಿರು ಕಲೆ ಇನ್ನು ಭೂಮಿ ನೋಡ್ಲಾರ್ದಲ್ಲೇ ನಾನು ನಿನ್ನ ಸಾಯಿ ಹೊಡ್ಯಾಕತ್ತೀನಿ. ನಿನ್ನ ಕೂಡ ನಾನು ಬರಕತ್ತೀನಿ. ನನಗೆ ಕ್ಷಮಿಸ್ಬಿಡು. ಹುಷಪ್ಪ ಅಂತೂ ಇಂತೂ ಹೊಳಿ ಸಿಕ್ತು. ಇಲ್ಲೇ ಒಂದಿಟ್ಟು ಕೈಕಾಲು ಮಕ್ಕ ತಕ್ಕೊಂಡು ಒಂದಿಷ್ಟು ನೀರು ಕುಡ್ದು ಒಂದಿಟ್ಟು ಇಲ್ಲೇ ಗಿಡದ ಚಾಟಿಗೆ ಒಂದಿಟ್ಟು ಅಡ್ಡೆ ಹೋಗಿ ಮರೆ. ಹಂಗೆ ಮಾಡೋದು ನಮ್ಮ ತಗೋ. ಲೇ ಹೊಳಿ ದಂಡಿಲೆ ಯಾರೋ ಬೇಕು ಹೆಣ್ಮಾಳು ನಿಂತಾಳ ನೋಡು. ಇಂಥ ಮಠ ಮಠ ಮಧ್ಯಾಹ್ನದಾಗ, ಅದು ಇಂಥ ಕಾಡ್ನ್ಯಾಗ. ಯಾರು ಲೇಪ? ಏ ಮೊಯ್ನಿ ಇರ್ಬೇಕು ಲೇಕಿ. ಅಲ್ಲ, ಇಂಥ ಕಾಡ್ನ್ಯಾಗ ಒಬ್ಬೇಕೆ ಒಂಟಿ ಹೆಣ್ಣು ಮಗಳು. ಮೊಯ್ನಿನ ಇರ್ಬೇಕ್ಲಿ ನೀ ಅಂದಂಗ. ಇವತ್ತಿಗೆ ಈ ಭೂಮಿ ಋಣ ಮುಗೀತು. ಜೀವನದಾಗ ಹೆಂಗ ಇರ್ಬೇಕು ಅನ್ಕೊಂಡಿದ್ದೆ. ನನ್ನ ಜೀವನ ಇಷ್ಟಕ್ಕೆ ಮುಗಿತೈತಂತ ಅನ್ಕೊಂಡಿರ್ಲಿಲ್ಲ. ನನಗೆ ಆಗ್ಬೇಕಾದದ್ದ ಮನೆಯವ್ರ ಮಾತು ಕೇಳಿಕಂದ್ರೆ ಹಿಂಗ ಆಗೋದು. ನಮ್ಮ ಮನೆಯವ್ರಿಗೆ ಮೋಸ ಮಾಡಿದ್ದಕ್ಕೆ ಆ ದೇವ್ರು ನನಗೆ ಸರಿಯಾದ ಶಿಕ್ಷೆನೇ ಕೊಟ್ಟ. ಏ ಮೋಹಿನಿ ಆದ್ರೆ ನೀರಾಗ ಬೀಳ್ತಿದ್ಲ ಅನ್ಲೇಕಿ. ಪಾಪ ಯಾಕೆ ಹೆಣ್ಮಾಳ ಲೇಕಿ ನೀರಾಗ ಬಿದ್ಲಲ್ಲಿ. ಏ ಹೌದ್ಲೆ, ಕಾಪಾಡ್ಬೇಕ್ಲೆ. ತಡಿ ಪಾಪ ಹೋಗಿ ಕಾಪಾಡ್ತೀನಿ. ಏ ಹುಷಾರ್ಲಿ. ಲೇ ನಮ್ಮ ಗುರುಬಾಸ್ ಹೋಗೋಡ್ಸಿನ್ಯಾರ. ಬಾಬಾ ಇತ್ತ ಕರ್ಕೊಂಬ. ಹೌದು, ಒಂದಿಟ ಕೈಕಾಲು ತಿಕ್ಕೋ. ನೀರು ಕುಡ್ದಂಗೆ ಅದಾರ ಅವರು. ಎದಿ ಒತ್ಲಿ. ಅಪ್ಪ ಪುಣ್ಯ, ಏನೂ ಆಗಿಲ್ಲ ಜೀವಕ್ಕೆ. ಗೌಡ್ಸನ್ಯಾರ ಆರಾಮದಿರಿಲ್ರಿ? ಯಾಕ್ರಿ ಗೌಡ್ಸನ್ಯಾರ ಹಿಂಗತಿ ಮಾಡ್ಕೊಂಡ್ರಿ? ನಾನು ಯಾಕೆ ಬದುಕಿಸಿದ್ರಿ ನೀವು? ಬಿಡ್ರಿ, ನಾ ಸಾಯ್ಬೇಕು. ಗೌಡ್ಸನ್ಯಾರ ಹಂಗತಿ ಅನ್ಬೇಡ್ರಿ. ಇಲ್ಲ, ನಾ ಸಾಯ್ಬೇಕು. ಗೌಡ್ಸನ್ಯಾರ ಮನ್ಯಾಗ ನೀವು ಇರ್ಲಾರ್ದಕ್ಕೆ ಎಲ್ಲರೂ ಎಷ್ಟು ಪರಿತಪ್ಸಕತ್ತಾರ. ರುದ್ರ ಗೌಡ್ಸನ್ಯಾರು ನೀವು ಇರ್ಲಾರ್ದಕ್ಕೆ ತೊಟ್ಟು ನೀರು ಕುಡ್ದಿಲ್ರಿ. ಇನ್ನೂ ಪುಣ್ಯ ನೀವು ಸಿಕ್ಕ್ರಿ. ಗೌಡ್ಸನ್ಯಾರ ನಿಮ್ಮ ಅವಸ್ಥೆ ಏನ್ರಿ? ಯಾಕೆ ಹಿಂಗತಿ ಆತ್ರಿ? ಅಲ್ಲ, ನೀವು ಯಾಕೆ ನೀರಿಗೆ ಬೀಳಕ್ಕೆ ಹೋದ್ರಿ? ಎಲ್ಲ ನಾ ಮಾಡಿದ ತಪ್ಪಿಗೆ ನನಗಾಗಿ ಶಿಕ್ಷೆ ಇದೆ. ನನ್ನ ಸಾಯಕ್ಕೆ ಯಾಕೆ ಬಿಡಲಿಲ್ಲ? ಆ ತಿಪ್ಪೆ ನನಗೆ ಮೋಸ ಮಾಡಿಬಿಟ್ಟ. ನಾನು ತಂದಿದ್ದ ಬಂಗಾರ, ರೊಕ್ಕ, ರೂಪಾಯಿ ಎಲ್ಲ ತಗೊಂಡು ನನ್ನ ನಡು ನೀರ ಕೈ ಬಿಟ್ಟು ಹೋದ. ನಾನು ಸಾಯ್ಬೇಕು, ಬಿಡ್ರಿ. ನಮ್ಮಮ್ಮನ ಹತ್ರ ಕರ್ಕೊಂಡು ಹೋದ್ರ ನಮ್ಮಮ್ಮ ನನ್ನ ಸುಮ್ಮನೆ ಬಿಡಂಗಿಲ್ಲ. ನಾ ಎಲ್ಲಿ ಬರಂಗಿಲ್ಲ. ಭಾರಿ ಮೋಸಗಾರ ಅದ ನೋಡ್ರಿ. ಬೆನ್ನಿಂದ ಚೂರಿ ಹಾಕ್ಬಿಟ್ಟಿನ್ರಿ ಅವ ತಿಪ್ಪ ನಿಮ್ಗೆ. ಗೌಡ್ಸನ್ಯಾರ ಸಮಾಧಾನ ಮಾಡ್ಕೊರಿ. ರುದ್ರ ಗೌಡ್ಸನ್ಯಾರು ಏನೂ ಅನ್ನಂಗಿಲ್ರಿ, ದೊಡ್ಡವರು. ಅವ್ರೆಲ್ಲ ತಿಳುವಳಿಕಿದ್ದಾರೆ ಅದರ. ಬರ್ರಿ ಅವರ ಹೋಗುಂಬರ್ರಿ. ಇಲ್ಲ, ನಾ ಬರಂಗಿಲ್ಲ. ಅವರ ಹಂಗತಿ ಹಠ ಮಾಡಕ್ಕೆ ಹೋಗ್ಬೇಡ್ರಿ. ಬರ್ರಿ ಹೋಗುನು. ಗೌಡ್ಸನ್ಯಾರು ಭಾಳ ಅಳಾಕತ್ತಾರ್ರಿ. ನಿಮ್ಮ ತಾಯಿಯವರು ಭಾಳ ತ್ರಾಸ ಮಾಡ್ಕೊಳಕತ್ತಾರ. ಬರ್ರಿ, ಹಂಗತಿ ಮಾಡಬೇಡ, ಬರ್ರಿ. ಅಮ್ಮ ನನ್ನ ಸಾಯ ಹೊಡಿತಾಳ. ನಿಮ್ಗೇನು ಮಾಡ್ಬೇಡ ಅಂತ ಹೇಳ್ಯಾರ ರುದ್ರ ಗೌಡ್ಸನ್ಯಾರ. ಆದ್ರೆ ಆ ತಿಪ್ಪ ಕೈ ಸಿಕ್ನಂದ್ರೆ ನನ್ನ ಮಗನ ಸುಮ್ಮನೆ ಬಿಡಬೇಡ್ರಿ ಅಂತ ಹೇಳ್ಯಾರಿ ಗೌಡ್ಸನ್ಯಾರ. ಅವ ಹಿಂಗೆ ನಿಮ್ಮನ್ನ ನಡು ನೀರಾಗ ಕೈ ಬಿಡಬಾರ್ದಿತ್ತು. ಅವನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ಗೌಡ್ಸನ್ಯಾರ. ಈಗ ನಡ್ರಿ, ಮನೆ ನಡ್ರಿ ನೀವು. ಒಲ್ಲೆ ನಾನು. ಗೌಡ್ಸನ್ಯಾರ ದುಡುಕಿ ನಿರ್ಧಾರ ತಗೋಬೇಡ್ರಿ. ಏನೂ ಆಗಂಗಿಲ್ಲ, ಸಮಾಧಾನ ಮಾಡ್ಕೊರಿ. ಈಗ ಇನ್ನು 2 ದಿನಕ್ಕೆ ನಿಮ್ಮ ಲಗ್ನ ಐತಿ. ಏನೋ ಹುಚ್ಚ ನನ್ನ ಮಗ ಏನೋ ಒಂದು ಮಾಡ್ಯಾನ, ಏನೋ ಒಂದು ಕೆಟ್ಟಗಳಿಗೆ ಆಗಿ ಹೋಗೈತ್ರಿ, ಅದನ್ನು ಮರೆತು ಬಿಡ್ರಿ. ಇನ್ನು 2 ದಿನಕ್ಕೆ ನಿಮ್ಮ ಲಗ್ನ ಐತಿ. ಆರಾಮಾಗಿ ಲಗ್ನ ಮಾಡ್ಕೊಂಡು ಜೀವನ ಸಾಗಿಸ್ರಿ. ಹಿಂದಿನ ಎಲ್ಲ ನೆನಪು ಹಾರಿಬಿಡ್ರಿ. ನಮ್ಮ ಅವನ್ನ ಲಗ್ನ ಅರ್ಹತೆ ಕಳ್ಕೊಂಡೆ ನಾನು. ಅವರ ಏನೂ ಆಗಂಗಿಲ್ರಿ. ಇದು ವಿಷಯ ಊರಾಗ ಯಾರಿಗೂ ಏನೂ ಗೊತ್ತಿಲ್ಲರಿ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಈಗ ನೋಡ್ರಿ, ನಿಮ್ಮ ಲಗ್ನ ನಿಂತಂದ್ರೆ ಮತ್ತು ಸೀತಮ್ಮರ ಜೀವನನೂ ಹಾಳಲ್ಲ ಅನ್ರಿ. ಅವ್ರ ಲಗ್ನನೂ ನಿಂತು ಬಿಡ್ತೈತಿ. ನಿಮ್ಮೊಬ್ರ ಸಂಬಂಧ ಮತ್ತು ಅವರು ಕಷ್ಟಪಡೋದು ಬ್ಯಾಡ್ರಿ. ಗೌಡ್ಸನ್ಯಾರ ಬರ್ರಿ ಹೋಗುನು. ಹಂಗತಿ ಅನ್ಬೇಡ, ಬರ್ರಿ ಹೋಗುನು. ಹೌದ್ರಿ ಗೌಡ್ಸನ್ಯಾರ, ಏನೂ ಆಗಂಗಿಲ್ಲ, ಬರ್ರಿ ಹೋಗುನು. ಆದ್ರೆ ನಿಮಗೆ ಅನ್ಯಾಯ ಮಾಡಲ್ಲ, ಆ ತಿಪ್ಪನ ಮಾತ್ರ ಸುಮ್ಮ ಬಿಡಂಗಿಲ್ಲ ರೀ ಗೌಡ್ಸನ್ಯಾರ. ಅವ್ನೊಂದು ಗತಿ ಕಾಣಿಸಿ ನೋಡ್ರಿ. ಅವನ್ನ ಹೆಂಗೆ ಮಾಡ್ತೀನಿ.